ಬಿಜೆಪಿ ಬಾಂಡ್ ವಿಚಾರದಲ್ಲಿ ಈಗ ಭಾರಿ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಏನದು? ಇಲ್ಲಿಯವರೆಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂತ ವಿಚಾರ ಜೋರಾಗಿದೆ. ಈಗ ಎಫ್ಐಆರ್ ಪಾಲಿಟಿಕ್ಸ್, ಚುನಾವಣಾ ಬಾಂಡ್ ಮೂಲಕ ವಸೂಲಿ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಚುನಾವಣಾ ಬಾಂಡ್ ಮೂಲಕ ವಸೂಲಿ ಆರೋಪ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ವಿಜಯೇಂದ್ರ ಅವರು ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ದಾಖಲಾಗಿದೆ. ಇಡಿ ಅಧಿಕಾರಿಗಳು ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 384, 120B, 34 ಅಡಿಯಲ್ಲಿ ಈ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಏನಾಗಿದೆ ಈ ಬೆಳವಣಿಗೆ ನೋಡಿ. ಬಿಜೆಪಿ ನಾಯಕರಿಗೂ ಎಫ್ಐಆರ್ ಶಾಕ್. ಚುನಾವಣಾ ಬಾಂಡ್ ವಸೂಲಿ ಆರೋಪ, ನಿರ್ಮಲಾ ವಿಜಯೇಂದ್ರ ವಿರುದ್ಧ ಎಫ್ಐಆರ್. ರಾಜ್ಯ ರಾಜಕೀಯದಲ್ಲಿ ಈಗ ಎಫ್ಐಆರ್ ಕಾಲ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿರೋ ಬೆನ್ನಲ್ಲೇ ಇದೀಗ ಬಿಜೆಪಿ ನಾಯಕರಿಗೂ ಶಾಕ್ ತಟ್ಟಿದೆ. ಚುನಾವಣಾ ಬಾಂಡ್ ವಸೂಲಿ ಆರೋಪದ ಅಡಿಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚಿಸಿದೆ. ಇನ್ನು ಯಾರ್ಯಾರ ವಿರುದ್ಧ ಎಫ್ಐಆರ್ ಅಂತ ನೋಡೋದಾದ್ರೆ, ನಿರ್ಮಲಾ ಸೀತಾರಾಮನ್ ಕೇಂದ್ರ ವಿತ್ತ ಸಚಿವೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಮಾಜಿ ರಾಜ್ಯಾಧ್ಯಕ್ಷ, ರಾಜ್ಯ ಬಿಜೆಪಿ ಪದಾಧಿಕಾರಿಗಳು, ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ಎಫ್ಐಆರ್ ಕಾಲ. ಮೂಡಾ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರ ವಿರುದ್ಧ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೂ ಈಗ ಎಫ್ಐಆರ್ ಭೀತಿ ಎದುರಾಗಿರುವಂಥದ್ದು. ಚುನಾವಣಾ ಬಾಂಡ್ ವಸೂಲಿ ಆರೋಪದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗಾಗಲೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ನಾಯಕರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಚುನಾವಣಾ ಬಾಂಡ್ಗೆ ಉದ್ಯಮ ಸಂಸ್ಥೆಗಳಿಂದ ಹಣ ವಸೂಲಿ ಮಾಡಲಾಗಿದ್ದು 2019ರಿಂದ 22ರವರೆಗೂ 279 ಕೋಟಿ ಸಂಗ್ರಹ ಮಾಡಲಾಗಿದೆ ಅಂತ ಜನಾಧಿಕಾರ ಪ್ರಾಧಿಕಾರ ಕೊಟ್ಟಿರುವ ದೂರು ಆಧರಿಸಿ ಎಫ್ಐಆರ್ಗೆ ಸೂಚಿಸಲಾಗಿದ್ದು, ಈ ಬಗ್ಗೆ ಪ್ರತಿಕ್ರಿಯೆಗೆ ಕಾಂಗ್ರೆಸ್ ನಾಯಕರು ನಿರಾಕರಿಸಿದ್ದಾರೆ. ಕೋರ್ಟ್ ಆದೇಶ ಪರಿಶೀಲಿಸಿದ ಬಳಿಕ ಪ್ರತಿಕ್ರಿಯೆ ಕೊಡುವುದಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ನೋಡಿ, ನಾನು ಹೇಳ್ತೀನಿ, ಯಾಕಂದ್ರೆ ವೆನ್ ವಿ ಹ್ಯಾವ್ ಟು ರಿಯಾಕ್ಟ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಾವು ಹೇಳಬೇಕು. ಬೇರೆಯವ್ರ ಹಂಗೆ ಸುಮ್ಮನೆ ಒಬ್ಬರ ಮೇಲೆ ಐ ವಿಲ್ ಫೈಂಡ್ ಔಟ್, ಡೆಫಿನೆಟ್ಲಿ ಐ ವಿಲ್ ರಿಯಾಕ್ಟ್ ಇನ್ ಡೆಲ್ಲಿ. ಇರಲಿ, ಯಾವುದೇ ಇರಲಿ, ನನಗೆ ಅರ್ಥ ಆಗಿ ತಿಳ್ಕೊಂಡು ನಾನು ಹೇಳ್ತೇನೆ. ನನಗೆ ಇದು ದಟ್ ಈಸ್ ಔಟ್ ಆಫ್ ಮೈ ವಿಶ್ವನ್. ನನಗಿನ್ನ ಅದ್ರ ಬಗ್ಗೆ ವ್ಯಾಪಕವಾಗಿ ನನಗೆ ಗೊತ್ತಿಲ್ಲ. ಬಟ್ ಎಲೆಕ್ಟ್ರಲ್ ಬಾಂಡ್ ಕಾಂಗ್ರೆಸ್ ಪಾರ್ಟಿ ಅಪೋಸ್ ಮಾಡಿದ್ರು, ಅದ್ರ ಮೇಲೆ ಎಫ್ಐಆರ್ ಮಾಡಿದ್ರು. I don't know who has filed, nothing. I have no idea on that. ನಿರ್ಮಲಾ ಬೆನ್ನಿಗೆ ನಿಂತ ಬಿಜೆಪಿ ನಾಯಕರು. ಮೂಡಾ ಕೇಸಿಗೆ ಹೋಲಿಕೆ ಸರಿಯಲ್ಲ ಅಂತ ಸಮರ್ಥನೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಕಾಂಗ್ರೆಸ್ ನಾಯಕರು ಒತ್ತಾಯಿಸ್ತಾ ಇರೋದು ಎಷ್ಟು ಸರಿ ಅಂತ ಕುಮಾರಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ. ಚುನಾವಣಾ ಬಾಂಡ್ ಕೇಸೇ ಬೇರೆ, ಈ ಕೇಸೇ ಬೇರೆ ಅಂತ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈಗ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಏನು ಅವ್ರ ಅಕೌಂಟಿಗೆ ತಗೊಂಡವ್ರ? ನೆನ್ನೆ ಅದಿಂದ ನೋಡಿದೆ. ಇದು ಎಲೆಕ್ಟ್ರಲ್ ಬಾಂಡ್ನ ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ? ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡವ್ರ ನಿಮ್ಮ ಥರ. ಇಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಎಫ್ಐಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕಾಗ. ಯಾಕಂದ್ರೆ ಅವ್ರ ಪಾರ್ಟಿಗೆ 2,000 ಕೋಟಿ ರೂಪಾಯಿಗೆ ಜಾಸ್ತಿ ಮಂದಿ ಎಲೆಕ್ಟ್ರಲ್ ಬಾಂಡ್. ಅದ್ರ ಸುಪ್ರೀಂ ಕೋರ್ಟು ಹೇಳಿಲ್ಲ ಯಾರ್ದ ಮೇಲೆ ಎಫ್ಐಆರ್ ಮಾಡ್ರಿ. ಯಾಕಂದ್ರೆ ಭಾರತದ 2 ಸಂಸತ್ತಿನಲ್ಲಿ ಇವತ್ತು ವಿರೋಧ ಮಾಡ್ತಾ ಇರುವಂಥ ಕೆಲವು ಪಾರ್ಟಿಗಳು ಅದಕ್ಕೆ ಸಪೋರ್ಟ್ ಮಾಡಿದಾವೆ. ಅವಾಗ ಬಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ, ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ದಟ್ ಇಸ್ ಡಿಫ್ರೆಂಟ್. ಭಾರತದ ಸಂವಿಧಾನದ ಪ್ರಕಾರವಾಗಿ ಕಾನೂನನ್ನು ಪಾಸ್ ಮಾಡಿ ಡೊನೇಷನನ್ನು ತೆಗೆದುಕೊಂಡಿರೋದು, ಮತ್ತು ಅದರಲ್ಲಿ ಯಾರಾದರೂ ನಮಗೆ ಒತ್ತಾಯಪೂರ್ವಕವಾಗಿ ಡೊನೇಷನ್ ತೊಗೊಂಡ್ರೆ ಅವ್ರು ದೂರು ಕೊಡಬೇಕು. ಹೀಗಾಗಿ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಸಿದ್ದರಾಮಯ್ಯನವರೇ ಎಲೆಕ್ಟ್ರಿಕ್ ಬಾಂಡ್ ತೊಗೊಂಬಿಟ್ಟು ಈಗ ನಿರ್ಮಲಾ ಸೀತಾರಾಮನ್ ಮೇಲೆ ಕಂಪ್ಲೇಂಟ್ ಕೊಡೋದು, ಅದೆಷ್ಟು ತಾನು ಕದ್ದುಬಿಟ್ಟು ಇನ್ನೊಬ್ಬರು ಕಳ್ಳರು ಅಂತ ತೋರಿಸುವಂಥದ್ದು. ಕಾಂಗ್ರೆಸ್ ಅವರೇನ ಮಾತಾಡಬೇಕಾದ್ರೆ ರಾಜೀನಾಮೆ ಫಸ್ಟು ಅವರು ಆ ಬಾಂಡ್ ದುಡ್ಡನ್ನ 1,422 ಕೋಟಿ ವಾಪಸ್ ಕೊಟ್ಬಿಟ್ಟು, ನಾವಪ್ಪ ಕ್ಲೀನು, ನೀವು ಇದನ್ನು ಅಕ್ರಮ ಅಂತ ಹೇಳಿದ್ರೆ ಅದನ್ನು ಒಪ್ಕೊತೀನಿ. ನಾನು ತಿಂದಿರೋದೆಲ್ಲ ಸತ್ಯ, ನಾನು ನುಂಗಿರೋದೆಲ್ಲ ಸತ್ಯ, ನೀವು ಮಾತ್ರ ತಿನ್ನಬಾರದು ಅಂತ ಹೇಳಿದ್ರೆ ಎಲ್ಲಿ ಸರಿ? ಒಟ್ನಲ್ಲಿ ಮೂಡಾ ಹಗರಣದ ತನಿಖೆ ನಡೀತಾ ಇರೋ ಹೊತ್ತಲ್ಲೇ ಚುನಾವಣಾ ಬಾಂಡ್ ಅಕ್ರಮದ ಜಟಾಪಟಿ ಶುರುವಾಗಿದೆ. ಇದು ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಫೈನಲ್ ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಅದರಲ್ಲಿ ಯಾವ ಡೌಟು ಇಲ್ಲ. ಇನ್ನೊಂದು ಕಡೆಗೆ ಏನು ಸೆಕ್ಷನ್ಸ್ಗಳನ್ನು ಇದರಲ್ಲಿ ಹಾಕಿದ್ದಾರೆ,
ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಹೇಳ್ತಾ ಇದ್ವಿ ಯಾವ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ ಅಂತೇಳಿ. ಸೊ ಚುನಾವಣಾ ಬಾಂಡ್ ಮೂಲಕವಾಗಿ ಈಗ ವಸೂಲಿ ಮಾಡಿರುವಂಥ ಆರೋಪ ಅಂತ ಹೇಳ್ತಾ ಇದ್ದಾರೆ ಅವರು. ಬಿಜೆಪಿ ನಾಯಕರ ವಿರುದ್ಧ FIR ದಾಖಲಾಗಿರೋದು. ನಿರ್ಮಲಾ ಸೀತಾರಾಮನ್, ವಿಜಯೇಂದ್ರ ಅವರು, ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಈಗ ದಾಖಲಾಗಿದೆ. ಇಡಿ ಅಧಿಕಾರಿಗಳು ಸೇರಿದಂತೆ ಹಲವರ ವಿರುದ್ಧ FIR ಕೂಡ ದಾಖಲು ಮಾಡಿದ್ದಾರೆ. IPC ಸೆಕ್ಷನ್ 384 ಸುಲಿಗೆ ಬರುತ್ತೆ. ಸೆಕ್ಷನ್ 120B ಅಪರಾಧಿಕ ಒಳಸಂಚು ಅನ್ನುವಂಥದ್ದು ಇದರಲ್ಲಿ ಬರ್ತಾ ಇದೆ. ಅಪರಾಧಿಕ ಒಳಸಂಚು FIR ಆಗಿರೋದು ಈಗ ನಿರ್ಮಲಾ ಸೀತಾರಾಮನ್, BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು, ಇನ್ನೊಂದು ಕಡೆಗೆ ನಳಿನ್ ಕುಮಾರ್ ಕಟೀಲ್ ಮಾಜಿ ರಾಜ್ಯಾಧ್ಯಕ್ಷರು, ಚುನಾವಣೆ ಸಂದರ್ಭದಲ್ಲಿ ಇದ್ದದ್ದು ಅವರೇ. ಅದರ ಜೊತೆಗೆ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು ಇತರೆ ಅಂತ ಸೇರಿಸ್ಕೊಂಡಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಪದಾಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇದರಲ್ಲಿ ಸೇರಿಸಿದ್ದಾರೆ. ಸೆಕ್ಷನ್ 34 ಸಮಾನ ಉದ್ದೇಶ ಅನ್ನುವಂಥದ್ದು ಕೂಡ ಹಾಕ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಫೈನಲಿ ಈ ಪ್ರಕರಣ ಹೋಗಬೇಕಾಗಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲೇ. ಕಾರಣ ಚುನಾವಣಾ ಬಾಂಡ್ ವಿಚಾರದಲ್ಲಿ ವಾದ ಪ್ರತಿವಾದಗಳಾಗಿದ್ದು ಸುಪ್ರೀಂ ಕೋರ್ಟ್ನಲ್ಲೇ. ಹಾಗಾಗಿ ಇಲ್ಲಿ FIR ದಾಖಲು ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಬಟ್ ಅಂತಿಮವಾಗಿ ಹೋಗಬೇಕಾಗಿರೋದು ಸುಪ್ರೀಂ ಕೋರ್ಟೇ ಅಲ್ವಾ ಇದು? ಅರುಣ್, ಬಹಳ ಪ್ರಮುಖವಾಗಿ ಬಿಜೆಪಿ ನಾಯಕರ ಮೇಲೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿರುವಂಥದ್ದು. FIR ಅಲ್ಲಿ 5 ಜನರನ್ನು ಆರೋಪಿಗಳನ್ನಾಗಿ ಮಾಡಿ FIR ಅನ್ನು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ A1 ಆರೋಪಿಯಾಗಿ ಕೇಂದ್ರ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಮತ್ತು ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಇಡಿ ಅಧಿಕಾರಿಗಳು ಮತ್ತು ಇತರೆ ಕೇಂದ್ರದ ಬಿಜೆಪಿ ನಾಯಕರು ಮತ್ತು ರಾಜ್ಯದ ಬಿಜೆಪಿ ನಾಯಕರನ್ನು ಆರೋಪಿಗಳನ್ನಾಗಿ FIR ಅನ್ನು ಮಾಡಿರುವಂಥದ್ದು. ಈ ಒಂದು ಆರೋಪದಲ್ಲಿ ಬಹಳ ಪ್ರಮುಖವಾಗಿ ಅಂದರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಕಂಪನಿಗಳ CEOಗಳನ್ನು ಬೆದರಿಸಿ ಇಡಿ ಅಧಿಕಾರಿಗಳನ್ನು ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಈಗ FIR ಅನ್ನು ದಾಖಲಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 8,000 ಕೋಟಿಯಷ್ಟು ಈ ಒಂದು ಎಲೆಕ್ಟ್ರಲ್ ಬಾಂಡಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿ FIR ಅನ್ನು ದಾಖಲಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ತನಿಖೆ ಮಾಡಲಿಕ್ಕೆ ಈಗಾಗಲೇ ತಿಲಕ್ ನಗರ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 8,000 ಕೋಟಿ ಮೌಲ್ಯದ ಹಣ ವಹಿವಾಟಿನ ಅಕ್ರಮದ ಬಗ್ಗೆ FIR ಅಲ್ಲಿ ಸೂಚಿಸಿರೋ ಕಾರಣ ಈ ಒಂದು ಪ್ರಕರಣದ ತನಿಖೆಯನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ತಿಲಕ್ ನಗರ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿತ್ತು ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು, ಅದರ ವಿರುದ್ಧ ನಾವು ಒಂದು ಸುಲಿಗೆ ಕಂಪ್ಲೇಂಟ್ ಹಾಕಿದ್ವಿ. ಮಾರ್ಚ್ನಲ್ಲಿ ಒಂದು ಸುಲಿಗೆ ಕಂಪ್ಲೇಂಟ್ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ವಿ. ತದನಂತರ DCP ಸೌತ್ ಈಸ್ಟ್ ಅವರಿಗೂ ಕಂಪ್ಲೇಂಟ್ ಹಾಕಿದ್ವಿ. ಆದರೆ ಅದ್ರ ಮೇಲೆ ಏನೂ ಆಕ್ಷನ್ ಆಗಲಿಲ್ಲ. ಸೊ ನಾವು ಅದರಿಂದ ಧೃತಿಗೆಡಲಿಲ್ಲ. ಮುಂದೆ ಹೋಗಿ ನಾವು PCR ಫೈಲ್ ಮಾಡಿದ್ವಿ. ಮಿಡ್ ಏಪ್ರಿಲಲ್ಲಿ PCR ಫೈಲ್ ಮಾಡಿ 42nd ACM ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಫೈಲ್ ಮಾಡಿದ್ವಿ. ಅದು ಸ್ಪೆಷಲ್ ಕೋರ್ಟ್ ಫಾರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು. ಅಲ್ಲಿ ನಮಗೆ ಸತತವಾಗಿ